ಮಾಯಾ 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 ಎಷ್ಟು ಸಲ ಹೇಳಿದ್ದೀನಿ ಹುಡುಗಿಗೆ ಬಾಗ್ಲು ಸರಿಯಾಗಿ ಹಾಕೊಂಡು ಮಲ್ಕೋ ಅಂತ, ಕೇಳೋದೇ ಇಲ್ಲ. ಮಾಯಾ 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 ಇದ್ಯಾ ಕಾಡು ಗುರು. ಇವಾಗಲೇ ಕೈ ಕೊಡ್ಬೇಕಾ ನೀನು? ಥೂ, ಇದೆಲ್ಲಿ ಬಂದು ನಿಂತ್ಕೊಂಡಪ್ಪ. ಏನು ಗುರು ಮಾಡೋದು, ಭಯ ಬೇರೆ ಆಗ್ತಿದೆ. ಏನು ಕರ್ಮನಪ್ಪ, ಹೆಂಗೆ ಹೋಗೋದು ಇಷ್ಟೊತ್ತಲ್ಲಿ ಮನೆಗೆ? ಅಮ್ಮ ಹಾಂ ಇವಳು ಏನಾದರೂ ಬುದ್ಧಿ ಕಲಿಯಲ್ಲ. ಎಷ್ಟು ಸಲ ಹೇಳಿದ್ದೀನಿ ನಿನಗೆ, ಅವ್ರವ್ರು ಹೇಳೋದನ್ನೆಲ್ಲ ತಲೆಗೆ ಹಚ್ಕೊಂಡು ಕೂರ್ಬೇಡ ಅಂತ. ನೋಡು ಹೇಗಾಗಿದೆಯಾ ಅಂತ. ಅಮಾಯ. ವಾಟ್? ಏನು ಅಮಾಯ? ಅಮಾವಾಸ್ಯೆ ರಾತ್ರಿ ಮಳೆ ಬರೋದನ್ನ ಅಮಾಯ ಅಂತಾರೆ. ಇವಳು ಬದಲಾಗಲ್ಲ. ಇವತ್ತು ಖಂಡಿತ ಒಬ್ರು ಸಾಯ್ತಾರೆ. ವಾಟ್ ರಬೀಶ್ ಮಾಯಾ, ಏನು ಮಾತಾಡ್ತಾ ಇದೀಯಾ? ಯಾರು ಹೇಳಿದ್ ನಿನಗಿದನ್ನೆಲ್ಲ? ಶಾರದಮ್ಮ. ಈ ಶಾರದಮ್ಮಂಗೆ ಮಾಡೋಕ್ಕೇನು ಬೇರೆ ಕೆಲಸ ಇಲ್ವಂತ? ಬಂದ್ರ ಮನೆ ಕೆಲಸ ಮುಗಿಸಿದ್ರ ಹೋದ್ರ ಅಂತ ಇರಬೇಕು. ಅದನ್ನೆಲ್ಲ ಬಿಟ್ಟು ಇಲ್ದಿರೋ ಕತೆಗಳನ್ನ ಹೇಳಿ ಸುಮ್ಮನೆ ಎದುರಿಸೋದು ನಿನ್ನ. ಬರಲಿ ಇರು ನಾಳೆ. ನಂಗೆ ಶಾರದಮ್ಮ ಹೇಳಿದ ನಿಜ ಅನ್ನಿಸ್ತಿದೆ. ಏನು ಹೇಳಿದ್ರು? ಯಕ್ಷಿ. ಯಕ್ಷಿ ಬಿಳಿ ಸೀರೆ ಉಟ್ಕೊಂಡು ಸುಂದರವಾಗಿರೋ ಹುಡುಗರನ್ನ ಸಾಯಿಸ್ತಾಳೆ ಅಂತ ಕತೆ ಹೇಳ್ತಿರಲ್ಲ, ಆ ಯಕ್ಷಿ. ಕಮಾನ್ ಮಾಯಾ, ಎಲ್ಲ ಮಾರ್ಸಲ್ಲಿ ಸೈಟ್ ತಗೊಂಡು ಮನೆ ಹೇಗೆ ಕಟ್ಸ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ನೀನಿನ್ನ ಯಕ್ಷಿ ಪಕ್ಷಿ ಅನ್ಕೊಂಡು ವಾಟ್ ನಾನ್ಸೆನ್ಸ್ ಯಾ. ಲೈಟಾಗಿ ತಗೋಬೇಡ ಆರ್ಯ. ಈ ಊರಲ್ಲಿ ತುಂಬ ಜನ ವಯಸ್ಸಿಗೆ ಬಂದಿರೋ ಹುಡುಗರು ಮಿಸ್ಟೀರಿಯಸ್ ಆಗಿ ಮಿಸ್ಸಿಂಗ್ ಆಗಿದ್ದಾರಂತೆ. ಯಾರೂ ಕೂಡ ಸಿಕ್ಕಿಲ್ವಂತೆ. ನಂಗೆ ತುಂಬ ಭಯ ಆಗ್ತಿದೆ ಆರ್ಯ. ಶಾರದಮ್ಮ ಹೇಳಿದ ಪ್ರಕಾರ ಸಿಕ್ಕಿರೋರೆಲ್ಲ ಡೆಡ್ ಬಾಡಿನೇ. ಸ್ಟ್ರೇಂಜ್.
ಇದನ್ನೆಲ್ಲ ನೀನೇ ನಂಬೇಕು. ಇನ್ನೇನೇನು ಹೇಳಿದ್ದಾರೆ ನಿಮ್ಮ ಶಾರದಮ್ಮ? ಪದೇ ಪದೇ ಈ ಥರ ನಡಿಬೇಕಾದ್ರೆ ಫೈನಲಿ ಒಬ್ಬರು ಸ್ವಾಮೀಜಿನ ಕರೆಸ್ತಾರಂತೆ. ಅವರು ಅವಳನ್ನ ಒಂದು ಮೊಳೆಯಲ್ಲಿ ಬಂಧಿಸಿ ಊರಾಚೆ ಇರೋ ಮರಕ್ಕೆ ಪೂಜೆ ಮಾಡಿ ಅವಳು ಮತ್ತೆ ಬರಬಾರ್ದು ಅಂತ ಮೊಳೆ ಹೊಡೆದು ಬಂಧಿಸಿದಾರಂತೆ. ಯಕ್ಷಿ ರಾತ್ರಿ ಹೊತ್ತಲ್ಲಿ ವಯಸ್ಸಿಗೆ ಬಂದಿರೋ ಹುಡುಗರನ್ನ ಕೊಲ್ಲೋ ದೆವ್ವ. ಸರಿ ಕುಡಿ. ನಂಗೆ ತುಂಬ ಭಯ ಆಗ್ತಿದೆ ಆರ್ಯ. ನೀನು ಡೈಲಿ ಅದೇ ರೂಟಲ್ಲಿ ಬರ್ತೀಯಾ? ಪ್ಲೀಸ್ ನಾವು ಈ ಊರು ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ಬಿಡೋಣ. ಮಾಯಾ ಇಲ್ಲಿ ನೋಡು, ಯಾಕೆ ಭಯ? ನೀನು ಹೇಳಿರೋ ಥರ ಸ್ವಾಮೀಜಿಗಳು ಬಂದ್ಸಿಟ್ಟಿದ್ದಾರೆ ತಾನೆ. ಮೊಳೆನ ತೆಗೆದ್ರೆ ಅಲ್ವಾ ಅವಳು ಆಚೆ ಬರೋದು. ಯಾರು ತೆಗಿತಾರೆ? ಡೋಂಟ್ ವರಿ, ನನಗೇನೂ ಆಗಲ್ಲ. ಬಾ ಫಸ್ಟ್ ನೀನು ಮಲ್ಕೋ. ಎಲ್ಲಿಗೆ? ಊರಾಚೆ ಇರೋ ಬಸ್ ಸ್ಟಾಪ್ ತನಕ ಸ್ವಲ್ಪ ಡ್ರಾಪ್ ಕೊಡ್ತೀರಾ? ನಾನು ಅಲ್ಲೇ ಹೋಗ್ತಾ ಇದ್ದೀನಿ, ಬನ್ನಿ. ಅದು ಸರಿ, ನೀವು ಯಾಕೆ ಚಪ್ಪಲಿ ಉಲ್ಟಾ ಬಿಟ್ಟಿದ್ದೀರಾ? ಯಾಕ್ರಿ, ಮಾತು ಬರಲ್ವಾ? ನಂಗೆ ಮಾತಾಡೋಕ್ಕೆ ಜನ ಸಿಗೋದೇ ಅಪರೂಪ. ಸಿಕ್ಕಾಗ ಈ ಥರ ತಲೆ ಹರಟೆ ಮಾಡಿಬಿಡ್ತೀನಿ. ನೀವು ಬೇಜಾರಾಗಬೇಡಿ. ಜನ ಸಿಗೋದು ಕಷ್ಟನಾ? ಯಾಕೆ? ನಮ್ಮೂರಲ್ಲಿ ನಾನೊಬ್ಬನೇ ಇರೋದು. ಅಂದರೆ ಊರಾಚೆಲಿರೋ ಒಂಟಿ ಮನೆ ನಂದು. ಅಲ್ಲಿ ಯಾರೂ ಬರಲ್ಲ. ಜನ ಇರಲ್ವಾ? ಯಾರೂ ಬರಲ್ವಾ? ಯಾವುದ್ರಿ ಆದರೂ ನಿಮ್ಮೂರು? ಈ ಸಾಂಗ್ ಯಾಕೆ ಹಾಕಿದ್ರಿ? ಸಾಂಗ್ ಚೇಂಜ್ ಮಾಡಿ. ಯಾಕೆ? ಈ ರೋಡ್ಗೆ ಈ ಸಾಂಗು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಈ ರೋಡ್ಗ ಯಾಕೆ? ಯಾಕೆಂದರೆ ಇಲ್ಲಿ ಯಕ್ಷಿ ದೆವ್ವ ಇದ್ದಾಳೆ. ಅವಳು ಯಾವ ರೂಪ ಬೇಕಾದರೂ ಪಡ್ಕೋತಾಳಂತೆ, ಯಾವಾಗ ಬೇಕಾದರೂ ಕಾಣಿಸ್ಕೋತಾಳಂತೆ. ವಯಸ್ಸಿಗೆ ಬಂದಿರೋ ಹುಡುಗರೇ ಅವಳು ಟಾರ್ಗೆಟ್. ಹುಷಾರು ಬ್ರೋ ನೀವು. ಜನ ಎಷ್ಟು ಮೂರ್ಖರಲ್ಲ. ಇನ್ನು ಈ ದೆವ್ವ ಭೂತ ಅಂದ್ಕೊಂಡು. ಓ, ಹಾಗಿದ್ರೆ ನೀವು ಈ ಭೂತ ಪ್ರೇತನೆಲ್ಲ ನಂಬಲ್ಲ ಅನ್ನಿ? ನಾನು ಈ ಕತೆಗಳನ್ನೆಲ್ಲ ನಂಬಲ್ಲ ಬ್ರೋ. ಮುಂದೆ ಬಂದರೆ ಮಾತ್ರ ನಂಬ್ತೀನಿ. ಆದರೆ ನನ್ನ ಹೆಂಡತಿ ಮಾತ್ರ ತುಂಬ ನಂಬ್ತಾಳೆ ಬ್ರೋ. ಅದ್ಯಾವುದು ಯಕ್ಷಿ ಪಕ್ಷಿ ಅಂತ ಯಾವಾಗಲೂ ತಲೆ ತಿಂತಾ ಇರ್ತಾಳೆ. ಅವಳನ್ನ ಊರಾಚೆ ಇರೋ ಮರಕ್ಕೆ ಮೊಳೆ ಹೊಡೆದು ಬಂದಿಸಿಟ್ಟಿದ್ದಾರಂತೆ. ಆ ಮೊಳೆನ ಯಾರು ತೆಗಿತಾರೋ ಅವಳನ್ನ ಕೈಗೊಂಬೆ ಮಾಡ್ಕೊಬಿಡ್ತಾಳಂತೆ. ಅದ್ರ ಮುಖಾಂತರ ಅವಳು ಒಬ್ಬೊಬ್ರನ್ನೇ ಸಾಯಿಸ್ಕೊಂಬರ್ತಾಳಂತೆ. ಯಾಕೆ ಬ್ರೋ, ಭಯ ಆಗ್ತಾ ಇದೆಯಾ? ಭಯ ಆಗ್ತಿಲ್ಲ, ಯೋಚನೆ ಆಗ್ತಿದೆ. ಯೋಚನೆನಾ? ಯಾಕೆ? ಈ ಅರ್ಧ ರಾತ್ರಿಲಿ ಬಸ್ ಸ್ಟಾಪಲ್ಲಿ ಬಸ್ ಸಿಗುತ್ತೋ ಇಲ್ವೋ, ಮನೆಗೆ ಹೇಗೆ ಹೋಗೋದು ಅಂತ ಯೋಚನೆ ಆಗ್ತಾ ಇದೆ. ಅಷ್ಟೇನಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಬ್ರೋ? ಇವತ್ತು ರಾತ್ರಿ ನಮ್ಮ ಮನೇಲಿ ಉಳ್ಕೊಂಡು ಬೆಳಿಗ್ಗೆ ಎದ್ದೋಗೋರಂತೆ ಆರಾಮಾಗಿ. ಹಾಗೆ ಮಾಡೋಣ. ಊರಾಚೆ ನಂಗೊಂದು ಚಿಕ್ಕ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಹೋಗ್ಬಿಡೋಣ. ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಬಟ್ ನನ್ನ ಹೆಂಡ್ತಿ ನಿಮ್ಮನ್ನ ನೋಡಿದ್ರೆ ಪಕ್ಕ ಯಕ್ಷಿನೇ ಬಂದ್ಲು ಅನ್ಕೋತಾಳೆ.
ಆಗಿದ್ರೆ ಮೊದಲು ಸಾಯೋದು ನೀನು ಹೆಂಡ್ತಿನೇ. ಬ್ರೋ ಸುಮ್ಮನೆ ಜೋಕ್ ಮಾಡ್ತಿದ್ದೆ ಬ್ರೋ. ನೀವು ಆವಾಗಲೇ ಯಕ್ಷಿ ಪಕ್ಷಿ ಅಂತ ಕತೆ ಹೇಳ್ತಿದ್ರಲ್ಲ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಇಟ್ಸ್ ಓಕೆ ಬ್ರೋ, ಸುಮ್ಮನೆ ಆಗಂದೆ ಬ್ರೋ. ನನ್ನ ಲೊಕೇಶನ್ ಬಂತು, ಜಸ್ಟ್ 5 minutes ಬಂದ್ಬಿಡ್ತೀನಿ. ಹಾಂ ಹ್ಞೂ ಹ್ಞೂ ಈ ಜಾಗಕ್ಕಾಗಲೇ ಬಂದಿದ್ದೆ ಅಲ್ವಾ? ಬ್ರೋ ಏನ್ ಮಾಡ್ತಿದ್ದೀರಾ? ಫಸ್ಟ್ ಆ ಮೊಳೆನ ಯಾರು ತೆಗಿತಾರೋ ಅವಳನ್ನ ಕೈಗೊಂಬೆ ಮಾಡ್ಕೊಬಿಡ್ತಾಳಂತೆ. ಅದ್ರ ಮುಖಾಂತರ ಅವಳು ಒಬ್ಬೊಬ್ರನ್ನೇ ಸಾಯಿಸ್ಕೊಂಡ್ಬರ್ತಾಳಂತೆ. ಮಾಯಾ ಮಾಯಾ, ಎಷ್ಟು ಸಲ ಹೇಳಿದ್ದೀನಿ ಹುಡುಗಿಗೆ ಡೋರ್ ಹಾಕೊಂಡು ಮಲ್ಕೊ ಅಂತ, ನನ್ನ ಮಾತು ಕೇಳೋದೇ ಇಲ್ಲ. ನೋಡು ಇವತ್ತು ಓಪನ್ ಮಾಡ್ಕೋತಿದ್ದಾಳೆ. ಮಾಯಾ ಬಾಯ್ಲಿ ಕೂತ್ಕೋ, ನೋಡಿಲ್ಲಿ ಏನು ತಗೊಬಂದಿದ್ದೀನಿ ನಿನಗೆ. ಹೈ-ಫೈ, ನಿನ್ನ ಫೇವ್ರೆಟ್ ತಲೆ ಮಾಂಸ ತಗೋ, ತಿನ್ನು ಸ್ವಲ್ಪ ಸ್ವಲ್ಪ. ಹಾಂ, ವೆರಿ ಗುಡ್. ತಿನ್ನು. ಆಮೇಲೆ ನಿನ್ಗೆ ಎಷ್ಟು ಸಲ ಹೇಳ್ತೀನಿ ಡೋರ್ ಹಾಕೊಂಡು ಮಲ್ಕೊ ಅಂತ. ಯಾರಾದರೂ ಬಂದುಬಿಟ್ರೆ ಏನು ಮಾಡೋದು? ಹುಷಾರಾಗಿರ್ಬೇಕಲ್ವಾ ಮಾಯಾ? ಆ ಮರದಿಂದ ನನ್ನ ಮೊಳೆ ತೆಗ್ದಾಗ್ಲಿಂದ ನೀನು ಯಾಕೆ ಹಿಂಗಾಗ್ಬಿಟ್ಟಿದ್ಯಾ? ಹೋಗ್ಲಿ ಬಿಡಿ. ನನ್ನ ಬಂಧನದಿಂದ ಬಿಡಿಸಿದ ನಿನ್ನನ್ನು ನನ್ನ ಬಂಧನದಿಂದ ಯಾರು ಬಿಡಿಸ್ತಾರೆ ಆರ್ಯ? ನಿನ್ನ ಹೆಂಡತಿನ